ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 12 ಮುಗಿದು 2 ತಿಂಗಳೇ ಆಗೋಗಿದೆ. ಆದರೂ ಈ ಗುಂಗಿನಿಂದ ಜನ ಇನ್ನೂ ಹೊರಗೆ ಬಂದಿಲ್ಲ. ಬಿಗ್ ಬಾಸ್ ಮುಗೀತು, ಇನ್ಮೇಲೆ ಬಿಗ್ ಬಾಸ್ ಇರಲ್ಲ ಅನ್ನೋದನ್ನ ಇನ್ನೂ ಡೈಜೆಸ್ಟ್ ಮಾಡ್ತಾ ಇಲ್ಲ. ಯಾಕಂದ್ರೆ 3ರಿಂದ 4 ತಿಂಗಳುಗಳ ಕಾಲ ಬಿಗ್ ಬಾಸ್ ಅನ್ನೋದು ಕರುನಾಡ ಜನರ ಮನೆ ಮಾತಾಗಿ ಹೋಗಿತ್ತು. ಆ ಮಟ್ಟಿಗೆ ಜನ ಇಷ್ಟಪಟ್ಟು ಈ ಕಾರ್ಯಕ್ರಮ ನೋಡ್ತಾ ಇದ್ರು. ಒಂದೇ ಒಂದು ದಿನ ಮಿಸ್ ಮಾಡ್ಕೊಂಡ್ರು, ಏನೋ ಮಿಸ್ ಮಾಡ್ಕೊಂಡಲ್ವಾ ಅನ್ನೋ ರೇಂಜ್ಗೆ ಫೀಲ್ ಮಾಡ್ತಾ ಇದ್ರು. ಇದೇ ಕಾರಣಕ್ಕೆ ಅಲ್ವಾ ಬಿಗ್ ಬಾಸ್ ಅನ್ನೋ ಕಾರ್ಯಕ್ರಮ ಇಷ್ಟು ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಿತ್ತು. ಈಗ ಬಿಗ್ ಬಾಸ್ ಮುಗ್ದಿದ್ದಾಯ್ತು, ಗಿಲ್ಲಿ ನಟ ಲಕ್ಷ ಬಾಚಿಕೊಂಡಿದ್ದು ಆಯ್ತು. ಬಿಗ್ ಬಾಸ್ ಮುಗಿದು ಇಷ್ಟು ದಿನ ಆದ್ರು ಗಿಲ್ಲಿ ಯಾರ ಕೈಗೂ ಸಿಕ್ತಿಲ್ಲ. ಸಾರ್ವಜನಿಕವಾಗಿ ರೋಡಲ್ಲಿ ಓಡಾಡೋದಿಕ್ಕೂ ಆಗ್ತಾ ಇಲ್ಲ. ಆ ಮಟ್ಟಿಗೆ ಫ್ಯಾನ್ಸ್ ಕ್ರೇಜ್ ಶುರುವಾಗಿದೆ. ಇದು ಗಿಲ್ಲಿ ಪಾಲಿಗೆ ಸಿಕ್ಕ ಬಹುದೊಡ್ಡ ಅದೃಷ್ಟ. ಇದೇ ಗುಂಗಲ್ಲೇ ಗಿಲ್ಲಿ ನಟ ತೇಲಾಡ್ತಿದ್ದಾರೆ. ಬಿಗ್ ಬಾಸ್ ಅನ್ನೋ ಕನಸಿನ ಲೋಕದಿಂದ ಗಿಲ್ಲಿ ಹೊರ ಬಂದಿಲ್ಲ. ಇದೇ ಹೊತ್ತಲ್ಲೇ ಈಗ ಮತ್ತೊಂದು ಬಿಗ್ ನ್ಯೂಸ್ ಕೊಟ್ಟಿದ್ದಾರೆ. ತಮ್ಮ ಬದುಕಿನ ಹೊಸ ಹೆಜ್ಜೆ ಇಡೋದಕ್ಕೆ ಮುನ್ನುಡಿ ಬರೆಯಲು ಸಜ್ಜಾಗಿದ್ದಾರೆ. ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಆತ್ಮೀಯರೇ, ಗಿಲ್ಲಿ ಹುಟ್ಟು ಕಲಾವಿದ, ತಾನೊಬ್ಬ ನಟ ಆಗಬೇಕು, ಸಿನಿಮಾ ರಂಗದಲ್ಲಿ ದೊಡ್ಡ ಸಾಧನೆ ಮಾಡಬೇಕು, ಸಿನಿಮಾ ರಂಗದಲ್ಲಿ ದೊಡ್ಡ ಮಟ್ಟಕ್ಕೆ ಗುರುತಿಸಿಕೊಳ್ಬೇಕು ಅನ್ನೋ ಕನಸು ಕಟ್ಕೊಂಡು ಬಂದ ವ್ಯಕ್ತಿ. ಓದಿದ್ದು ಅಷ್ಟಕ್ಕಷ್ಟೇ, ಆದರೆ ಕಲಾದೇವಿ ಈತನ ಕೈ ಹಿಡಿದಿದ್ಲು. ಮನೆಯವರ ವಿರೋಧದ ಮಧ್ಯೆ ನಾನೇನೋ ದೊಡ್ಡ ಸಾಧನೆ ಮಾಡ್ತೀನಿ, 4 ಜನ ಗುರುತಿಸೋ ಮಟ್ಟಿಗೆ ಬೆಳಿತೀನಿ ಅಂತ ದೊಡ್ಡ ಕನಸು ಕಟ್ಕೊಂಡು ಬೆಂಗಳೂರಿಗೆ ಎಂಟ್ರಿ ಕೊಟ್ಟಿದ್ರು. ಆದ್ರೆ ಮಾಯಾನಗರಿ ಬೆಂಗಳೂರು ನಾವು ನೀವು ಅಂದ್ಕೊಂಡಂತಿಲ್ಲ. ಇಲ್ಲಿ ಕನಸುಗಳು ಮಾರಾಟಕ್ಕಿರುತ್ತೆ ಹೊರತು ಅವೆಲ್ಲ ನನಸಾಗಲ್ಲ. ಕನಸುಗಳನ್ನ ಕೊಂಡ್ಕೊಂಡು ಅದರಲ್ಲೇ ಜೀವಿಸಬೇಕು. ಆದ್ರೆ ಕೆಲವೊಬ್ಬರ ಪಾಲಿಗೆ ಆ ಕನಸುಗಳೇ ನನಸಾಗಿ ಯಶಸ್ಸಿನ ಉತ್ತುಂಗಕ್ಕೆ ಏರಿಸುತ್ತೆ. ಆದ್ರೆ ಅದಕ್ಕೆ ಹಠ ಇರಬೇಕು, ಗೆದ್ದೇ ಗೆಲ್ತೀನಿ ಅನ್ನೋ ಛಲ ಇರಬೇಕು. ಬಣ್ಣದ ಲೋಕದಲ್ಲಿ ಗುರುತಿಸಿಕೊಳ್ಬೇಕು ಅಂತ ಬಂದಿದ್ದ ಗಿಲ್ಲಿ ಯಾವುದೋ ಒಂದು ಕೆಲಸ ಸಿಕ್ಕರೆ ಸಾಕು, 3 ಹೊತ್ತು ಊಟ ಸಿಕ್ಕರೆ ಸಾಕು ಅನ್ನೋ ಹಂತಕ್ಕೆ ಹೋಗ್ತಾರೆ. ಆಗಲೇ ನೋಡಿ ಅರ್ಥ ಆಗಿದ್ದು, ಈ ಬೆಂಗಳೂರು ನಮಗಲ್ಲ ಅಂತ, ಬಣ್ಣದ ಲೋಕಕ್ಕೂ ನಮಗೂ ನಂಟಿಲ್ಲ ಅಂತ ಬೆಂಗಳೂರಿಗೆ ಗಂಟು ಮೂಟೆ ಕಟ್ಕೊಂಡು ಹೊರಡ್ತಾರೆ. ಅದು ಕೋವಿಡ್ ಕಾಲ, ಇಡೀ ಬೆಂಗಳೂರೇ ಖಾಲಿಯಾಗಿತ್ತು. ಎಲ್ಲರ ಜೊತೆ ಗಿಲ್ಲಿ ಕೂಡ ತಮ್ಮೂರು ಸೇರ್ಕೊಂಡಿದ್ರು. ಆಗಲೇ ಗಿಲ್ಲಿಯ ಬದುಕಿನ ದೆಸೆ ಬದಲಾಗಿದ್ದು. ಯೂಟ್ಯೂಬ್ನಲ್ಲಿ ನಲ್ಲಿ ಮೂಳೆ ಅನ್ನೋ ಶಾರ್ಟ್ ಮೂವಿ ಮಾಡಿದ್ದೆ ದೊಡ್ಡ ವರದಾನ ಆಯಿತು. ಎಲ್ಲೋ ಹಳ್ಳಿಯಲ್ಲಿದ್ದ ಗಿಲ್ಲಿ ಬಗ್ಗೆ ಇಡೀ ಕರ್ನಾಟಕ ಮಾತನಾಡುವಂತಾಯ್ತು. ಇಲ್ಲಿಂದಲೇ ಗಿಲ್ಲಿ ಬದುಕು ಬದಲಾಗೋದಕ್ಕೆ ಶುರುವಾಯಿತು. ಜಿ ಕನ್ನಡದಲ್ಲಿ ಒಂದೊಳ್ಳೆ ವೇದಿಕೆ ಕಲ್ಪಿಸಿಕೊಟ್ರು. ಆಮೇಲೆ ಗಿಲ್ಲಿ ಹಿಂದಿರುಗಿ ನೋಡ್ಲೇ ಇಲ್ಲ. ಇವತ್ತು ಬಿಗ್ ಬಾಸ್ ಅನ್ನೋ ಪಟ್ಟ ಗಿಟ್ಟಿಸಿಕೊಂಡಿದ್ದಾರೆ. ಮಗನ ಬಗ್ಗೆ ಗಿಲ್ಲಿ ತಂದೆ ಒಂದು ಮಾತು ಹೇಳಿದ್ರು, ನಾನು ನನ್ನ ಜೀವಮಾನದಲ್ಲಿ ಸಂಪಾದಿಸೋದಿಕ್ಕೆ ಆಗದ್ದನ್ನ ಇವನು 3 ದಿನದಲ್ಲಿ ಸಂಪಾದಿಸಿದ್ದಾನೆ ಅಂತ. ಹತ್ರ 1 ಕೋಟಿ ಸರದಾರ. ಈಗ ಇದೇ ಖುಷಿಯಲ್ಲಿರೋ ಗಿಲ್ಲಿ ಬಣ್ಣದ ಲೋಕದಲ್ಲಿ ಹೊಸ ಹೆಜ್ಜೆ ಇಡೋದಕ್ಕೆ ರೆಡಿಯಾಗಿದ್ದಾರೆ. ಗಿಲ್ಲಿಗೆ ಮೊದಲಿನಿಂದಲೂ ತಾನೊಬ್ಬ ಹೀರೋ ಆಗಬೇಕು, ತಾನೊಬ್ಬ ಸೆಲೆಬ್ರಿಟಿ ಸ್ಟಾರ್ ಆಗಬೇಕು ಅನ್ನೋ ಕನಸಿರಲಿಲ್ಲ. ತಾನೊಬ್ಬ ಅತ್ಯುತ್ತಮ ಡೈರೆಕ್ಟರ್ ಆಗಬೇಕು ಅನ್ನೋ ಕನಸು ಕಂಡಿದ್ರು. ಹೀಗಾಗಿ ನಲ್ಲಿ ಮೂಳೆಯಂತ ಅತ್ಯದ್ಭುತ ಕಾಮಿಡಿ ಶಾರ್ಟ್ ಮೂವಿ ಬಂದಿತ್ತು. ಆದ್ರೀಗ ಯಶ್ ಪಾಲಿಗೆ ಬೆಳಕಾಗಿದ್ದ ಸಿನಿಮಾವು ಗಿಲ್ಲಿಗೆ ಒಲಿದು ಬಂದಿದೆ. ಈ ಹಿಂದೆ ಯಶ್ ನಟಿಸಿದ್ದ ಕಿರಾತಕ ಸಿನಿಮಾದ ಸೀಕ್ವೆಲ್ ಬರ್ತಿತ್ತು. ಕಿರಾತಕ 2 ಸಿನಿಮಾದಲ್ಲಿ ಗಿಲ್ಲಿ ನಟ ಹೀರೋ ಆಗಿ ನಟಿಸಲಿದ್ದಾರೆ. ಇದಕ್ಕೆ ರಾಕಿಂಗ್ ಸ್ಟಾರ್ ಯಶ್ ಅವರೇ ಬೆಂಬಲವಾಗಿ ನಿಂತಿದ್ದಾರಂತೆ. ಟಾಕ್ಸಿಕ್ ಸಿನಿಮಾದ ನಿರ್ಮಾಣ ಮಾಡಿರೋ KVN ಪ್ರೊಡಕ್ಷನ್ ಸಂಸ್ಥೆಯೇ ಈಗ ಕಿರಾತಕ 2 ಸಿನಿಮಾಗೂ ದುಡ್ಡು ಹೂಡ್ತಾ ಇದೆ. ಹೀಗಾಗಿ ಯಶ್ ಅವರೇ ಗಿಲ್ಲಿಯ ಬೆನ್ನಿಗೆ ನಿಂತಿದ್ದು ಹಳ್ಳಿ ಪ್ರತಿಭೆಯನ್ನ ಬೆಳೆಸೋದಕ್ಕೆ ಮುಂದಾಗಿದ್ದಾರೆ. ಅಷ್ಟೇ ಅಲ್ಲ, ಈ ಸಿನಿಮಾಗೆ ದೊಡ್ಡ ನಾಯಕಿಯನ್ನ ಆಯ್ಕೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಗಿಲ್ಲಿಗೆ ಅಡ್ವಾನ್ಸ್ ಹಣ ಕೂಡ ಕೊಟ್ಟಿದ್ದಾರಂತೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.